ಎರಡು ವಿಭಾಗಗಳು. ಒಂದು ಈ ಅಷ್ಟಾಂಗದಲ್ಲಿ ಸೇರಿ ಪ್ರಾಣಾಯಾಮ, ಯಮನಿಯಮಗಳಾದ ಮೇಲೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಈ 8 ಅಂಗಗಳಲ್ಲಿ ಆಸನ ಆದಮೇಲೆ ಪ್ರತ್ಯಾಹಾರಕ್ಕೆ ಮೊದಲು ಪ್ರಾಣಾಯಾಮ ಅಂತ. ಅಂದರೆ ಆಸನ ಜಯ ಅಂತ ಒಂದಾಗಬೇಕು ಪ್ರಾಣಾಯಾಮಕ್ಕೆ. ಆಮೇಲೆ ಪ್ರತ್ಯಾಹಾರಕ್ಕೆ ಈ ಪ್ರಾಣಾಯಾಮ ಸಿದ್ಧಿ ಅಂತ ಒಂದಾಗಬೇಕು. ಹೀಗೆ ಕ್ರಮವಾಗಿ ಪ್ರಾಣಾಯಾಮ. ಇದರಲ್ಲಿ ಪ್ರಾಣಾಯಾಮ ಅಂತ ಅನ್ನೋದು ಅಷ್ಟು ಮುಖ್ಯವಾಗಿ ಪ್ರಧಾನವಾಗಿ ಪರಿಗಣಿತವಾಗಲ್ಲ. ಅಂದರೆ ಇದರಲ್ಲಿ ಒಂದು ಸಿಂಪಲ್ ಆಗಿ ಸ್ಟೆಬಿಲೈಸಿಂಗ್ ದಿ ಬ್ರೀದಿಂಗ್ ಅಷ್ಟೇ ಮುಖ್ಯವಾಗಿ ಇಲ್ಲಿ ಬೇಕಾದ್ದು. ಯಾಕೆಂದರೆ ಅದರ ಬೇಸಿಕ್ ಅಸಂಪ್ಷನ್ ಏನು, ಚಿತ್ತ ಮತ್ತು ಪ್ರಾಣ ಎರಡೂ ಒಂದಕ್ಕೊಂದು ಸಂಬಂಧ ಇರೋದು. ಪ್ರಾಣ ಬೇಗ ಬೇಗ ಹೋಗ್ತಾ ಇದ್ರೆ ಚಿತ್ತವೂ ಬೇಗ ಬೇಗ ಹೋಗುತ್ತೆ. ಪ್ರಾಣ ವಿಲಂಬಿತವಾದರೆ ಚಿತ್ತಕ್ರಿಯೆಯೂ ವಿಲಂಬಿತವಾಗುತ್ತೆ. ಆದ್ದರಿಂದ ಪ್ರಾಣಾಯಾಮದಲ್ಲಿ ಕುಂಭಕ ಅಂತನ್ನೋ ಸ್ಟೇಜ್ನಲ್ಲಿ ಚಿತ್ತ ವೃತ್ತಿಗಳು ಕಡಿಮೆ ಆಗುತ್ತೆ, ಪ್ರತ್ಯಾಹಾರ ಮಾಡೋದು ಸುಲಭ ಆಗುತ್ತೆ ಅಂತ ಅಷ್ಟೇ. ಇದರಲ್ಲಿ ಪ್ರಾಣಾಯಾಮಕ್ಕೆ ಇದಕ್ಕಿಂತ ಹೆಚ್ಚಿನ ಒಂದು ಮಹತ್ವ ಇಲ್ಲ, ಒಂದು ರೋಲ್ ಇಲ್ಲ. ಆದರೆ ಈ ಹಠಯೋಗ ಮತ್ತೆ ನಾಥ ಸಿದ್ಧರ ಪಂಥ, ಈ ಒಂದು ತಾಂತ್ರಿಕ ಪ್ರಕ್ರಿಯೆಗಳಲ್ಲಿ ಪ್ರಾಣಾಯಾಮವೇ ಮುಖ್ಯವಾಗಿ ಬರುತ್ತೆ. ಪ್ರಾಣಾಯಾಮ ಪ್ರಧಾನವಾಗಿ ಬಂದು ಈ ಪ್ರಾಣಾಯಾಮ ಕ್ರಿಯೆ ಇದೇ ಸೆಲ್ಫ್ ಸಫಿಷಿಯೆಂಟ್. ಮಿಕ್ಕಾದ್ದು ಏನು ಪ್ರಾಣ ಪ್ರತ್ಯಾಹಾರ ಇತ್ಯಾದಿಗಳು ಏನೂ ಇಲ್ಲದೇನೆ ಈ ಪ್ರಾಣಾಯಾಮ ಒಂದರಿಂದಲೇ ಸಮಾಧಿಯ ಸ್ಥಿತಿಯವರೆಗೆ ಹೋಗುವಂಥ ಒಂದು ಪ್ರಕ್ರಿಯೆ. ಇದು ಈ ಪ್ರಾಣಾಯಾಮದಲ್ಲಿ ಅನೇಕ ವಿಧಿಗಳನ್ನು ಹೇಳ್ತಾರೆ. ಮುಖ್ಯವಾಗಿ ನಾಡಿ ಶೋಧಕ್ಕೆ, ಅನಂತರದಲ್ಲಿ ಸೂರ್ಯಭೇದ, ಕಪಾಲಭಾತಿ, ಉಜ್ಜಾಯಿ, ಶೀತ್ಕಾರಿ, ಶೀತಲಿ ಅಂತ ಹೀಗೆ ಪ್ರಾಣಾಯಾಮದಲ್ಲಿ ಅನೇಕ ವಿಧಗಳನ್ನು ಹೇಳಿ ಆಯಾ ಪ್ರಕೃತಿಯವರಿಗೆ ಆಯಾ ರೀತಿಯ ಪ್ರಾಣಾಯಾಮ ಯುಕ್ತವಾದದ್ದು. ಕಫ ಪ್ರಕೃತಿಯವರಿಗೆ ಯಾವುದು, ಸತ್ವ ಪ್ರಕೃತಿಯವರಿಗೆ ಯಾವುದು, ಇವೆಲ್ಲ ಬೇರೆ 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 ವಿಧಿಗಳನ್ನು ಹೇಳ್ತಾರೆ. ಹೀಗೆ ಹೇಳುವಾಗ ಈ ಪ್ರಾಣಾಯಾಮದ್ದೇ ಒಂದು ಸಿದ್ಧಾಂತವನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಇದು ಮುಖ್ಯವಾಗಿ ಈ ಟಿಬೆಟನ್ ಇದರಲ್ಲೂ ಬರುತ್ತೆ, ನಮ್ಮ ಹಠಯೋಗ ಪ್ರದೀಪಿಕ ಮುಂತಾದರಲ್ಲೂ ಬರುತ್ತೆ. ಇಲ್ಲಿ ಪ್ರಾಣಾಯಾಮ ಅಂತನ್ನೋ ಮಾತಿಗೆ ಪ್ರ ಅಂತನ್ನೋದು ಉಪಸರ್ಗ, ಅನ ಅಂತನ್ನೋದು ಧಾತು. ಇದು ಎರಡೂ ಕೂಡಿ ಪ್ರಾಣ ಅಂತಾಗುತ್ತೆ. ಈ ಅನು ಅಂತನ್ನೋದು ಒಂದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಲೈಫ್, ಇದನ್ನು ಅನು ಅಂತ ಕರೀತಾರೆ. ಆಮೇಲೆ ಪ್ರ ಅಂತಂದ್ರೆ ಮೊದಲು, ಪ್ರಥಮ ಅಂತ. ಅಂದ್ರೆ ಏನು, ಈ ಮನುಷ್ಯ ಹುಟ್ಟುವಾಗ ಗರ್ಭದಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಉಸಿರಾಡೋದಕ್ಕೆ ಆರಂಭ ಮಾಡಿದಾಗ ಮೊಟ್ಟ ಮೊದಲಲ್ಲಿ ಒಂದು ಉಸಿರಾಟ ಬರುತ್ತೆ, ಅದು ಪ್ರಾಣ. ಈ ಪ್ರ ಅಂತನ್ನೋ ಮಾತಿಗೆ ಮೊದಲು ಅಂತ ಅರ್ಥ. ಸೊ ಮನುಷ್ಯನ ಜೀವನ ಆರಂಭವಾಗೋದಕ್ಕೆ ಮೊದಲು ಯಾವ ಪ್ರಾಣ ಬರುತ್ತೋ, ಯಾವ ಉಸಿರು ಬರುತ್ತೋ ಅದನ್ನ ಪ್ರಾಣ ಅಂತ ಕರೀತಾರೆ. ಮಿಕ್ಕದ್ದು ಎಲ್ಲವೂ ಕೂಡ ಇದರ ಮಾಡಿಫಿಕೇಶನ್ಸ್, ವಿಕಾರಗಳೇ. ಈಗ ನಮಗೆ ಎಷ್ಟು 70 ವರ್ಷ ಆಗಲಿ, 80 ವರ್ಷ ಆಗಲಿ, 100 ವರ್ಷ ಆಗಲಿ, ಆ ಮೊದಲು ಉಸಿರು ಇದೆಯಲ್ಲ ಅದರ ವಿಕಾರಗಳೇ ಇದೆಯಲ್ಲ. ನಾವು ಏನು ಯೋಚನೆ ಮಾಡಲಿ, ಏನು ಮಾತನಾಡಲಿ, ದೇಹದಲ್ಲಿ ಯಾವ ಕ್ರಿಯೆ ಆಗಲಿ, ಏನಾದರೂ ಕೂಡ ಇವೆಲ್ಲ ಆ ಒಂದು ಪ್ರಥಮ ಪ್ರಾಣ ಇದೆಯಲ್ಲ ಅದರ ವಿಕಾರಗಳೇ ಇದೆಯಲ್ಲ. ಆದ್ದರಿಂದ ಆ ಪ್ರಾಣ ಆಗ ಜೀವನ ಆರಂಭವಾಗೋದಕ್ಕೆ ಶುರುವಾದಾಗ ಇದ್ದ ಪ್ರಾಣ ಈಗಲೂ ಇದೆ, ಅಂದ್ರೆ ಬೇರೆ ರೀತಿಯಾಗಿದೆ ಅಷ್ಟೇ. ಆದ್ದರಿಂದ ಇಲ್ಲಿ ಪ್ರಾಣ ಅಂತನ್ನೋದು ಇಡೀ ಮನುಷ್ಯನ ಜೀವಿತಕ್ಕೆ ಒಂದು ಸಿಂಬಾಲಿಕಲ್ ಆಗಿ ಇದು ಪ್ರಾಣ ಅಂತ. ಅಂದ್ರೆ ಏನು, ಈ ಗಳಿಗೆಯಲ್ಲಿ ದೇಹ ಇದೆ, ಇಂದ್ರಿಯಗಳಿವೆ, ಮನಸ್ಸು ಇದೆ, ಚಿತ್ತ ಇದೆ, ಅಹಂಕಾರ ಅಂತ ಇದೆ. ಇವೆಲ್ಲದರ ಒಂದು ಸಮಷ್ಟಿ ಇದೆಯಲ್ಲ, ಇದನ್ನ ಈ ಹೊತ್ತಿಗೆ ಏನಾಗ್ತಾ ಇದೆ, ಇದು ಪ್ರಾಣ.
ಈ ಪ್ರಾಣ ಈಸ್ ವಾಟ್ ಈಸ್ ರಿಯಲ್. ಇದರ ಅಂಗವಾಗಿ ಎಲ್ಲ ಮಾತುಗಳು ಅದು ಎಲ್ಲ ನಡೆಯೋದು ಇದರ ಅಂಗವಾಗಿ. ಈ ಸಿದ್ಧಾಂತದಲ್ಲಿ ಈ ಪ್ರಾಣ ಅಂತ ಅನ್ನೋದು ಎಷ್ಟು ಮುಖ್ಯವಾದ ಒಂದು ಬೆಲೆ ಕೊಟ್ಟಿದ್ದಾರೆ. ಮತ್ತು ಈ ಮೊದಲು ಶುರು ಮಾಡಿದ ಉಸಿರಾಟ ಅದು ದೇಹದ ಎಲ್ಲ ನಾಡಿಗಳಲ್ಲಿ ಸಂಚಾರ ಮಾಡ್ತಾ ಇದೆ, ಹೊರಹೊಮ್ಮಿತು. ಮೊದಲು ಫಸ್ಟ್ ಬ್ರೆತ್ ಅದು ದಟ್ ಫಿಲ್ಡ್ ಆಲ್ ದಿ ನ್ಯೂರಲ್ ಪ್ಯಾಸೇಜಸ್. ನಾವು ನಾಡಿಗಳು ಅಂತ ಏನು ಕರಿತೀವಿ, 36,000 ಒಟ್ಟು 72,000 ನಾಡಿಗಳು. ಎಡಭಾಗದಲ್ಲಿ 36, ಬಲಭಾಗದಲ್ಲಿ 36, ಒಟ್ಟು 72,000 ನಾಡಿಗಳು. ಈ 72,000 ನಾಡಿಗಳಲ್ಲಿ 100 ನಾಡಿಗಳು ಮುಖ್ಯವಾದದ್ದು. 100 ಮುಖ್ಯವಾದದ್ದು. ಅದರ ಮೇಲೆ ಒಂದು ಸುಷುಮ್ನಾ ನಾಡಿ, ಏಕಂಚ ಶತಂ, 100 ಮೇಲೆ 101 ನಾಡಿಗಳು ಕೆಲಸ ಮಾಡ್ತಾ ಇವೆ. ಈ 101 ನಾಡಿಗಳಲ್ಲಿ ಆ ಒಂದು ನಾಡಿ ಅಂತ ಅಂತೀವಲ್ಲ, ಅದು ಪ್ರಾಣ ಮೊದಲು ಶುರುವಾದದ್ದು. ಅದು ಈಗಲೂ ಇದೆ. ಅದು ಮೂಲಾಧಾರದಿಂದ ಸಹಸ್ರಾರದವರೆಗೆ ಏಕಪ್ರಕಾರವಾಗಿ ವ್ಯಾಪಿಸಿಕೊಂಡಿದೆ. ಉಳಿದದ್ದೆಲ್ಲ ಬೇರೆ ಬೇರೆ ದೇಹದ ಅಂಗಗಳಿಗೆ, ಉಪಾಂಗಗಳಿಗೆ, ಬೇರೆ ಬೇರೆ ನಾಡಿಗಳಿಗೆ ಹೋಗುತ್ತೆ. ಸೊ 100 ನಾಡಿಗಳಲ್ಲಿ ಪ್ರಾಣ ಸಂಚಾರ ಈ ಮಾಡಿಫಿಕೇಶನ್ ಅಲ್ಲಿ ನಡೆಯುತ್ತೆ. ಆದ್ರೆ ಮೊದಲನೇ ನಾಡಿ ಇದೆಯಲ್ಲ, ಅದು ಪ್ರಾಣ ಅಂತ, ಅದು ಈ ಮೂಲಾಧಾರದಿಂದ ಸಹಸ್ರಾರದವರೆಗೆ ಇರೋ ಒಂದೇ ಒಂದು ಚಾನೆಲ್ ಸುಷುಮ್ನಾ ಅಂತ ಕರೀತಾರೆ. ಈ ಸುಷುಮ್ನಾ ನಾಡಿಯಲ್ಲಿ 1, ಗಿಡಾ ನಾಡಿಯಲ್ಲಿ 50, ಪಿಂಗಳ ನಾಡಿಯಲ್ಲಿ 50, 100 ಮೇಲೆ 1. ಈ 101 ಪ್ರಾಣದ ಒಂದು ಕಲ್ಪನೆ ಈ ಸಿದ್ಧಾಂತದಲ್ಲಿ ಇದೆ. ಈ ಒಂದು ನಾಡಿ ಅಂತ ಹೇಳ್ತಾರಲ್ಲ, ಶತಂಚ ಏಕ, ಆ ಒಂದು ನಾಡಿಯಲ್ಲಿ ಈ ಜೀವ ಅಂತ ಅನ್ನೋದಿದೆ. ಈ ಜೀವ ಪ್ರಾಣದಲ್ಲಿ ಇದೆ. ಈ ಪ್ರಾಣದಲ್ಲಿ ಜೀವ ಇದೆ ಅಂದ್ರೆ ಜೀವಸ್ಥಾನವಾಗಿ ಪ್ರಾಣ. ಈ ಜೀವಸ್ಥಾನವಾಗಿ ಇರತಕ್ಕಂಥ ಪ್ರಾಣ ಸಾಮಾನ್ಯವಾದ ಜೀವನದಲ್ಲಿ ಈ 100 ನಾಡಿಗಳಲ್ಲಿ 10 ನಾಡಿಗಳಲ್ಲಿ ಬೇರ್ಪಡುತ್ತೆ. 10 ಮೇನ್. ಈ 10 ಯಾವುದು ಅಂದ್ರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತನ್ನೋ 5 ಪ್ರಾಣಗಳು. ಅದಕ್ಕೆ ಅನುಬಂಧಿಯಾಗಿ ದೇವದತ್ತ, ಕ್ರಗಚ, ಧನಂಜಯ ಇತ್ಯಾದಿಯಾಗಿ ಇನ್ನು 5 ಉಪಪ್ರಾಣಗಳು. ಈ 10 ದಶ ಪ್ರಾಣಗಳನ್ನ ನಿರ್ವಾಹ ಮಾಡತಕ್ಕಂಥದ್ದು ಒಂದೇ ಒಂದು ಪ್ರಾಣ. ಇದು ಮುಖ್ಯ ಪ್ರಾಣ ಅಂತ ಅನಿಸ್ಕೊಳ್ಳುತ್ತೆ. ಇದು ಮುಖ್ಯ ಪ್ರಾಣ ಅಂತನ್ನೋದು ಸುಷುಮ್ನಾ ನಾಡಿಯಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ ಹರಿಯತಕ್ಕಂಥದ್ದು. ಅದರಲ್ಲಿ ಮಣಿಪುರದಲ್ಲಿ, ಅನಾಹತದಲ್ಲಿ, ವಿಶುದ್ಧದಲ್ಲಿ ಮತ್ತು ಆಜ್ಞಾಚಕ್ರದಲ್ಲಿ ಅದರ ಮುಖ್ಯವಾದ ಸ್ಥಾನಗಳು. ಈ ಸ್ಥಾನಗಳಲ್ಲಿ ಈ ನಾಡಿ ಇದನ್ನು ಶೋಧನೆ ಮಾಡತಕ್ಕದ್ದು. ಶೋಧನ ಅಂದ್ರೆ ಕ್ಲೆನ್ಸಿಂಗ್, ಅಂದ್ರೆ ಅದರಲ್ಲಿರೋ ದೋಷಗಳನ್ನೆಲ್ಲ ತೆಗೆದುಹಾಕಿ ಅದರಲ್ಲಿ ಒಂದು ಸ್ವಲ್ಪ ಸತ್ವವನ್ನು ಉಂಟು ಮಾಡತಕ್ಕದ್ದು ಅಂತ. ಹೀಗೆ ಈ ಒಂದು ಪ್ರಾಣ ಇದೆಯಲ್ಲ, ಈ ಒಂದು ಪ್ರಾಣ ಸಾಮಾನ್ಯವಾಗಿ ಅದಕ್ಕೆ ಬಲ ಇಲ್ಲ. ಅಂದ್ರೆ ಏನು, ನಮ್ಮ ಅರಿವಿಗೆ ಅದು ಬರೋಲ್ಲ. ಇಟ್ ಡಸ್ ನಾಟ್ ಕಮ್ ವಿತ್ ಇನ್ ಅವರ್ ವಾಲಂಟರಿ ಡೆಲಿಬರೇಟ್ ಕಂಟ್ರೋಲ್. ಅದು ತಾನಾಗಿ ನಡ್ಕೊಂಡು ಹೋಗ್ತಾ ಇರುತ್ತದು. ಈ ಒಂದು ಪ್ರಾಣ ಅಂದ್ರೆ ಏನು, ಸುಷುಮ್ನಾ ನಾಡಿಯಲ್ಲಿ ಹರಿಯತಕ್ಕ ಮುಖ್ಯ ಪ್ರಾಣ, ಇದು ಮಿಕ್ಕಾದ ಎಲ್ಲ ನಾಡಿಗಳ ಜೊತೆ ಸಂಪರ್ಕ ಇಟ್ಕೊಂಡಿದೆ. 100 ನಾಡಿಗಳ ಜೊತೆನೂ 72,000 ನಾಡಿಗಳ ಜೊತೆಗೂ ಸಂಪರ್ಕ ಇಟ್ಕೊಂಡಿದೆ. ಇದು ಸಂಪರ್ಕ ಇಟ್ಕೊಂಡಿದ್ರು ಕೂಡ ಇದು ತನ್ನ ಪಾಡಿಗೆ ತಾನು ಅಚೇತನ ಅಂದ್ರೆ ಏನು, ನಮ್ಮ ಅರಿವಿಗೆ ಬರದೆ, ನಮ್ಮ ಕಾನ್ಶಿಯಸ್ ಲೆವೆಲ್ಗೆ ಬರದೇನೆ ಅದು ತಾನೇ ನಡ್ಕೊಂಡು ಹೋಗ್ತಾ ಇದೆ. ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ಈ ಉಸಿರಾಟ, ಇದು ಪ್ರಾಣ ಹೇಗೆ ವ್ಯಕ್ತವಾಗಿದೆ ಅಂತಂದ್ರೆ, ಹೊರಗೆ ಉಸಿರು ಹೋಗೋದು, ಒಳಗೆ ಉಸಿರು ಬರೋದು. ಉಸಿರಾಟ ಅಂದ್ರೆ ಇದು ಹಕಾರೇಣ ಬಹಿರ್ಜಾತಿ ಸಕಾರೇಣ ವಿಷೇತ್ ಪುನಃ. ಈ ಹೊರಗೆ ಹೋಗುವಾಗ ಆಹಾ ಅಂತ ಹೋಗುತ್ತೆ,
ಒಳಗೆ ಬರುವಾಗ ಸ ಅಂತ ಅಂತ ಬರುತ್ತೆ. ಇದು ಎರಡೂ ಎಲ್ಲಿ ಕೂಡಿಕೊಳ್ಳುತ್ತೋ ಅಂದ್ರೇನು, ಇವಾಗ ಒಳಗಿಂದ ಹೊರಗೆ ಬರುತ್ತೆ, ಹೊರಗಿನಿಂದ ಒಳಗೆ ಹೋಗುವಾಗ ಇದು ನಾಸಾ ಸ್ಥಾನ, ಇದರಲ್ಲಿ ಇದು ಹೊರಗೆ ಹೋಗೋದು ಒಳಗೆ ಹೋಗೋದು ಎರಡೂ ಕೂಡಿಕೊಳ್ಳುತ್ತೆ. ಹಾಗೇನೆ ಈ ಮೂಲಾಧಾರದಲ್ಲಿ ಆಂತ್ರ ಅಂತ ಅಲ್ಲಿ ಈ ಒಳಗೆ ಬಂದದ್ದು ಹೊರಗೆ ಹೋಗೋದು ಕೂಡಿಕೊಳ್ಳುತ್ತೆ. ಇದನ್ನ ಒಂದನ್ನು ಹಮ್ ಅಂತ ಕರೀತಾರೆ, ಇನ್ನೊಂದು ಸಾ ಅಂತ ಕರೀತಾರೆ. ಹೀಗೆ ಒಳಗೆ ಹೋಗ್ತಾ ಹೊರಗೆ ಬರ್ತಾ ಒಳಗೆ ಹೋಗ್ತಾ ಹೊರಗೆ ಬರ್ತಾ ಹೇಗೆ ಒಂದು ಗರಗಸ ಇದನ್ನ ಕಟ್ಟಿಗೆಯನ್ನ ಕತ್ತರಿಸ್ತಾ ಇದ್ದಾಗ ಈ ಕಡೆ ಹೋಗುತ್ತೆ ಈ ಕಡೆ ಬರುತ್ತೆ, ಈ ಕಡೆ ಹೋಗುತ್ತೆ ಈ ಕಡೆ ಬರುತ್ತೆ, ಹಾಗೆ ಬರ್ತಾ ಇರೋದನ್ನ ಹಂಸ ಅಂತ ಕರೆದು ಈ ಮುಖ್ಯ ಪ್ರಾಣನಾದವನು ಹಂಸ ಜಪವನ್ನು ಮಾಡ್ತಾ ಇರ್ತಾನೆ. ಹಂಸ ಹಂಸ ಅಂತನ್ನೋದು ನಮ್ಮ ದೇಹದಲ್ಲಿ ಅನುಸ್ಯೂತವಾಗಿ ಜಪ ನಡೀತಾ ಇದೆ ಅಂತ ಒಂದು ಕಲ್ಪನೆ. ಈ ಸಿದ್ಧ ಪ್ರಾಣಾಯಾಮ ಸಿದ್ಧಾಂತದಲ್ಲಿ ಈ ಹಂಸ ಜಪ ಅಂತನ್ನೋದು ನಡೀತಾ ಇದೆ. ಇದು ನಮ್ಮ ಮನಸ್ಸಿನಿಂದ ನಾವು ಮಾಡದೇ ಇರೋದ್ರಿಂದ ಇದನ್ನು ಅಜಪ ಅಂತ ಕರೀತಾರೆ. ಆದ್ರೆ ಅದು ನಡೀತಾ ಇರೋದ್ರಿಂದ ಜಪವೇ. ಆದ್ರಿಂದ ಅಜಪ ಜಪ ಅಂತನ್ನೋ ಮಾತು ಇದಕ್ಕೆ. ಈ ಮುಖ್ಯ ಪ್ರಾಣದೇವರು ಈ 72,000 ನಾಡಿಗಳಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಈ ಹಂ ಸೋಹಂ 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 ಅಂತ ಜಪ ಮಾಡ್ತಾರಲ್ಲ, ಇದನ್ನು ಅಜಪ ಜಪ ಅಂತ ಕರೀತಾರೆ. ಇದು ಅಜಪ ಜಪ ಗಾಯತ್ರಿ ಅಂತ ಒಂದು ನಿರ್ಣಯ. ಇದು ನಮ್ಮ ದೇಹದಲ್ಲಿ ನಡೀತಾನೇ ಇದೆ, ಆದರೆ ನಮ್ಮ ಅರಿವಿಗೆ ಬಂದಿಲ್ಲ. ಈ ಪ್ರಾಣಾಯಾಮದ ಉದ್ದೇಶ ಏನು ಅಂದ್ರೆ ಇದನ್ನು ಅರಿವಿಗೆ ತಂದುಕೊಳ್ಳೋದು ಪ್ರಾಣಾಯಾಮದ ಉದ್ದೇಶ ಅಷ್ಟೇ. ಈ ಸಿದ್ಧಾಂತದಲ್ಲಿ ಪ್ರಾಣಾಯಾಮಕ್ಕೆ ಏನು ಪರ್ಪಸ್ ಏನು, ಪ್ರಾಣಾಯಾಮಕ್ಕೆ ವಿನಿಯೋಗ ಏನು ಪ್ರಾಣಾಯಾಮಕ್ಕೆ ಅಂದ್ರೆ ಯಾವುದು ಅಜಪಾಜಪವಾಗಿದೆಯೋ ಅದನ್ನು ಜಪವಾಗಿ ಮಾಡತಕ್ಕದ್ದು ಪ್ರಾಣಾಯಾಮ ಅಂತ ಅಷ್ಟೇ. ವಾಟ್ ಹ್ಯಾಸ್ ನಾಟ್ ಬೀನ್ ಎಟ್ ದಿ ಕಾನ್ಷಿಯಸ್ ಲೆವೆಲ್ ವಿಲ್ ಬಿ ಬ್ರಾಟ್ ಟು ದಿ ಕಾನ್ಷಿಯಸ್ ಲೆವೆಲ್. ಇಷ್ಟೇ ಪ್ರಾಣಾಯಾಮದ ಕೆಲಸ, ಪ್ರಾಣಾಯಾಮದ ಪ್ರಯೋಜನ ಅಂತ ಒಂದು ಎಣಿಕೆ ಇದೆ. ಇಲ್ಲಿ ಈ ಪ್ರಾಣಾಯಾಮ, ಈ ರೀತಿಯಾದ ಪ್ರಾಣಾಯಾಮದಲ್ಲಿ ಈ 72,000 ನಾಡಿಗಳಲ್ಲಿ ದೇಹದ ದೋಷಗಳನ್ನ, ಆಹಾರದ ದೋಷಗಳನ್ನ, ರಸದೋಷಗಳನ್ನ ಎಣಿಸಿ, ಅಂದ್ರೆ ಇದನ್ನ ರೆಲೆವೆಂಟ್ ದಿಸ್ ನಾಡಿಗಳಲ್ಲಿ ಕಶ್ಮಲ ಇರುತ್ತೆ. ನಾವು ಊಟ ಮಾಡೋ ಆಹಾರದಲ್ಲಿ ಆಹಾರ ಜೀರ್ಣವಾಗೋ ರೀತಿಯಲ್ಲಿ, ಅಂದ್ರೆ ಏನು, ನಾವು ಉಂಡ ಅನ್ನ ರಸವಾಗಿ ಪರಿಣಮಿಸಬೇಕು. ಆ ರಸವಾದದ್ದು ಎಲ್ಲ ಅಂಗಗಳಿಗೆ ಉಪಾಂಗಗಳಿಗೆ ಹೋಗಬೇಕು. ಆಗ ಉಂಡದ್ರಿಂದ ಬಲ ಅಂತ ಬರುತ್ತೆ. ಹಾಗೆ ಅದು ಉಂಡದ್ದು ರಸವಾಗಿ ಮಾರ್ಪಾಡಾಗದೇ ಇದ್ರೆ ಉಂಡ್ರೂ ಕೂಡ ದೇಹಕ್ಕೆ ಅದರಿಂದ ಪ್ರಯೋಜನ ಇಲ್ಲ. ಅದ್ರ ಉಂಡದ್ದು ಎಲ್ಲಿ ಹೋಗುತ್ತೆ ಅಂದ್ರೆ ನಾಡಿಗಳಲ್ಲಿ ಕಶ್ಮಲವಾಗಿ ಇರುತ್ತೆ. ಆ ಕಶ್ಮಲವಾಗಿ ಇರೋದನ್ನು ತೆಗೆದು ಹಾಕಬೇಕಾದ್ರೆ ಈ ಪ್ರಾಣಾಯಾಮ ಅಂತನೋ ಸಹಾಯವಾಗುತ್ತೆ. ಅದು ಎಲ್ಲೆಲ್ಲಿ ಯಾವ ಯಾವ ರೀತಿಯ ಕಶ್ಮಗಳು ಕೂಡಿಕೊಂಡಿದೆ ಅಂತನೋ ದೃಷ್ಟಿಯಿಂದ ನಾಡಿ ಶೋಧನ ಅಂತ ಮಾಡ್ತಾರೆ. ಈ ನಾಡಿ ಶೋಧನದಲ್ಲಿ ಮುಖ್ಯವಾದದ್ದು ರೇಚಕ, ಅದರ ಪೂರಕ ಅಲ್ಲ. ಇದು ದೇಹದಿಂದ ಕಶ್ಮಲಗಳನ್ನೆಲ್ಲ ತಗೊಂಡು ಗಾಳಿ ಹೊರಗೆ ಹೋಗಬೇಕು. ಆದ್ರಿಂದ ಈ ನಾಡಿ ಶೋಧನ ಅಂತನ್ನೋ ಪ್ರಾಣಾಯಾಮದಲ್ಲಿ ಕಪಾಲಭಾತಿ ಮುಂತಾದನ್ನು ಮಾಡುವಾಗ ಈ ರೇಚಕ ಅಂತನ್ನೋದೇ ಮುಖ್ಯವಾದ ಕ್ರಿಯೆ. ಅದಕ್ಕೆ ಅನುಬಂಧಿಯಾಗಿ ಪೂರಕ ಕುಂಭಕಗಳು ಬರುತ್ತೆ ಅಷ್ಟೇ ವಿನಃ ರೇಚಕವೇ ಮುಖ್ಯವಾದದ್ದು. ಈ ರೇಚಕವನ್ನ ಎಷ್ಟು ನಾವು ಜೋರಾಗಿ ಮಾಡ್ತೀವಿ, ಎಷ್ಟು ವೇಗದಿಂದ ಮಾಡ್ತೀವಿ, ಎಷ್ಟು ದೀರ್ಘವಾಗಿ ಮಾಡ್ತೀವಿ ಅಂತನ್ನೋದರ ಮೇಲೆ ಪ್ರಾಣಾಯಾಮದ ಒಂದು ಬಲವನ್ನು ಹೇಳ್ತಾರೆ. ಅಥವಾ ಈ ಪ್ರಾಣಾಯಾಮದಲ್ಲಿ ಸತ್ವಗುಣಕ್ಕೆ ರಜಸ್ಸು ತಪಸ್ಸು ಅಡ್ಡಿಯನ್ನು ಮಾಡ್ತಾ ಇದ್ದಾಗ, ಸತ್ವ ಮೇಲೆ ಹೋಗೋದನ್ನ ಅದು ಅಡ್ಡಗಟ್ಟಿ ನಿಲ್ಲಿಸುವಾಗ ಅದನ್ನ ಈ ಸತ್ವದಿಂದ ರಜಸ್ಸನ್ನ ತಮಸ್ಸನ್ನು ಬಿಡಿಸಬೇಕಾದ್ರೆ ಸೂರ್ಯ ಭೇದ ಅಂತ ಮಾಡ್ತಾರೆ. ಸೂರ್ಯ ಭೇದ ಪ್ರಾಣಾಯಾಮದಲ್ಲಿ
ಈ ಸೂರ್ಯ ಅಂತನ್ನೋದು ಸತ್ವ, ಸತ್ವದ ಜೊತೆಗೆ ರಜಸ್ಸು ತಮಸ್ಸು ಕೂಡಿಕೊಂಡಿದ್ದಾಗ ಅದನ್ನು ಬಿಡಿಸ್ತಕ್ಕದ್ದು, ಅದನ್ನು ಸೂರ್ಯ ಭೇದ ಅಂತ ಕರೀತಾರೆ. ಇದರಲ್ಲೆಲ್ಲ ವಿಧಾನಗಳು ಬೇರೆ ಬೇರೆ, ಈ ಟೆಕ್ನಿಕ್ಸೇ ಬೇರೆ. ಇದರಲ್ಲೆಲ್ಲ ಮುಖ್ಯವಾಗಿ ರೇಚಕ ಪೂರಕ ಕುಂಭಕ ಅಂತಿದ್ರು ಕೂಡ ರೇಷಿಯೋ ಏನು, ಅದರ ಲೆಂತ್ ಎಷ್ಟಿರಬೇಕು, ಮತ್ತು ಆ ಕುಂಭಕದಲ್ಲಿ ಮಾಡಬೇಕಾದದ್ದು ಏನು, ಯಾವ ಮಂತ್ರವನ್ನು, ಇದೆಲ್ಲ ಬೇರೆ ಬೇರೆ ಬರುತ್ತೆ. ಅಂತೂ ಸ್ಥೂಲವಾಗಿ ಈ ಪ್ರಾಣಾಯಾಮದ ಪ್ರಯೋಜನವನ್ನು ಹೇಳ್ತಾ ಇವರು. ಕಶ್ಮೀರಗಳನ್ನು ತೊಡಿಬೇಕು ಅಂತನೋದು ಮುಖ್ಯವಾಗಿ. ನಾಡಿ ಶೋಧನ ತುಂಬ ಮುಖ್ಯವಾದದ್ದು. ಈ ಎಲ್ಲ ಪ್ರಾಣಾಯಾಮಗಳಲ್ಲೂ ನಾಡಿ ಶೋಧನ ಅಂತನ್ನೋದೇ ಮುಖ್ಯವಾದದ್ದು. ಯಾಕೆಂದ್ರೆ ಆ ನಾಡಿ ಶೋಧನ ಆಗದೇ ಇದ್ರೆ ನಮಗೆ ಆಧ್ಯಾತ್ಮದಲ್ಲಿ ಏನು ಪ್ರಗತಿ ಇಲ್ಲ. ಅಧ್ಯಾತ್ಮದ ಪ್ರಗತಿಗೆ ನಾಡಿ ಶೋಧನ ಅಂತನ್ನೋದು ಅಗತ್ಯವಾಗಿ ಮಾಡಲೇಬೇಕು ಅಂತನ್ನೋ ಉದ್ದೇಶದಿಂದ ನಾಡಿ ಶೋಧ ಅಂತನ್ನೋದು, ಈ ನಾಡಿ ಶೋಧನ ಪ್ರಾಣಾಯಾಮವೇ ಮುಖ್ಯವಾಗಿ ನಮಗೆ ಉಪಯೋಗಕ್ಕೆ ಬರತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ಕೆಲವರಿಗೆ ಈ ತಮಸ್ಸು ರಜಸ್ಸು ಬಾಧನೆ ಮಾಡ್ತಾ ಇದ್ರೆ, ಅವರಿಗೆ ಸರಿಯಾಗಿ ಸಾಧನೆಗೆ ಅನುಕೂಲ ಆಗದೇ ಇದ್ರೆ, ಮನಸ್ಸಿನಲ್ಲಿ ಅಂತರಾಯಗಳಿದ್ರೆ, ಸ್ಥಾನ ವ್ಯಾಧಿ ಮುಂತಾದ ಅಂತರಾಯಗಳು ಅಂತ ಹೇಳ್ತಾರಲ್ಲ, ನವ ಅಂತರಾಯ, ನವ ಚಿತ್ತ ವಿಕ್ಷೇಪ ಅಂತ ಹೇಳ್ತಾರೆ. 9 ಚಿತ್ತ ವಿಕ್ಷೇಪಗಳು. ಇದನ್ನ ಕಳ್ಕೊಳ್ಳಬೇಕಾದ್ರೆ ಸೂರ್ಯಭೇದ ಅಂತ ಮಾಡ್ತಾರೆ. ಮತ್ತೆ ಈ ಗುರು ಲಘು ಅಂತನ್ನೋ ಶ್ಲೇಷ್ಮದಲ್ಲಿ ಈ ಕಫ ಮತ್ತು ಶ್ಲೇಷ್ಮ, ವಾತ, ಪಿತ್ತ. ಈ ಶ್ಲೇಷ್ಮ ಅಂದ್ರೆ ಕಫ ಮತ್ತು ವಾತ ಎಲ್ಲ ಪಿತ್ತ ಇದು ಎರಡು ಮೇಲಿದ್ದು, ಈ ವಾತಕ್ಕೆ ಹೊರಗೆ ಬರೋದಕ್ಕೆ ಏನಾದರೂ ಅಡಚಣೆಯಾದರೆ ಅದನ್ನು ತೆಗೆದುಹಾಕೋದಕ್ಕಾಗಿ ಉಜ್ಜಾಯಿ ಪ್ರಾಣಾಯಾಮ ಅಂತ ಮಾಡ್ತಾರೆ. ಈ ಉಜ್ಜಾಯಿ ಅಂತನ್ನೋದು ಈ ವಾತಕ್ಕೆ ಹೆಚ್ಚಾಗಿ ಪ್ರಾಬಲ್ಯವನ್ನು ಕೊಡೋದು ಉಜ್ಜಾಯಿ. ಉಜ್ಜಾಯಿ ಅಂದ್ರೆ ಮೇಲೆ ಹೋಗತಕ್ಕಂತಹದ್ದು ಅಂತನ್ನೋದಕ್ಕೆ. ಆಮೇಲೆ ಈ ಒಳಗಿನ ಕೊಳೆಗಳನ್ನ ಆಯಾ ಅಂಗಗಳಲ್ಲಿ, ಆಯಾ ಉಪಾಂಗಗಳಲ್ಲಿ ಕೊಳೆಗಳು ಸೇರಿಕೊಂಡಿದ್ದಾಗ ಅದನ್ನ ಹೊರಗೆ ಹಾಕಬೇಕಾದ್ರೆ ಆ ಶಬ್ದ ಸಮೇತ ಬಲಾತ್ಕಾರವಾಗಿ ಅದನ್ನು ಹೊರಗೆ ಹಾಕತಕ್ಕಂತಹ ಕ್ರಮ ಇದೆಯಲ್ಲ, ಇದನ್ನ ಸೀತ್ಕಾರಿ ಅಂತ ಕರೀತಾರೆ. ಇದರಲ್ಲಿ ಬಲಾತ್ಕಾರ ಹೆಚ್ಚಾದದ್ದು, ಫೋರ್ಸ್ಫುಲ್. ಈ ಫೋರ್ಸ್ ಉಪಯೋಗಿಸಿ ಏನನ್ನು ಮಾಡ್ತಾರೋ ಸೀತ್ಕಾರಿ ಅಂದ್ರೆ ಈ ಪ್ರಾಣಾಯಾಮ ಹೊರಗೆ ಹಾಕುವ ಶಬ್ದ ಬರುತ್ತೆ, ಆ ಶಬ್ದವನ್ನು ಬರತಕ್ಕಂತಹ ಕ್ರಿಯೆ ಅದು. ಆಮೇಲೆ ಈ ದೇಹದಲ್ಲಿ ತುಂಬ ಪಿತ್ತ ಜಾಸ್ತಿಯಾಗಿದ್ದು, ಈ ಪಿತ್ತಕ್ಕೆ ಜ್ವರಾನುಬಂಧ ಇದ್ದು, ಮನಸ್ಸು ತಲ್ಲಣಗೊಂಡಾಗ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ದಾಗ, ಅಥವಾ ಉಸಿರಾಟದಲ್ಲಿ ಒಂದು ಸಾಂಗತ್ಯ ಇಲ್ಲದೆ ಇದ್ದಾಗ, ಇದನ್ನೆಲ್ಲ ಪರಿಹರಿಸೋದಕ್ಕಾಗಿ ಶೀತಲಿ ಅಂತನ್ನೋ ಪ್ರಾಣಾಯಾಮವನ್ನು ಹೇಳ್ತಾರೆ. ಶೀತಲಿ ಅಂತನೋ ದೇಹವನ್ನು ತನುವು ಮಾಡುತ್ತೆ, ಪಿತ್ತ ಇದ್ದದ್ದನ್ನ ಶಮನ ಮಾಡುತ್ತೆ ಅದು. ಹೀಗೆ ಈ ಪ್ರಾಣಾಯಾಮದಲ್ಲಿ ಈ ಮುಖ್ಯ ಪ್ರಾಣನ ಕ್ರಿಯೆಯನ್ನೇ ಹಿಡಿದು ಈ ಮುಖ್ಯ ಪ್ರಾಣದ ಒಂದು ಕಂಟ್ರೋಲಿಂದ ಉಳಿದ 72,000 ನಾಡಿಗಳಲ್ಲೂ ಯಾವ ರೀತಿಯಾದ ಒಂದು ಮಾರ್ಪಾಡನ್ನು ಮಾಡಬಹುದು. ಇದು ಈ ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ. ಹೀಗೆ ಈ ಮುಖ್ಯ ಪ್ರಾಣವನ್ನ ಈ ಪ್ರಯೋಜನಗಳಿಗಾಗಿ ಅಳವಡಿಸೋದು ಪ್ರಾಣಾಯಾಮ. ಆಯಾಮ. ಯಮ ಅಂದ್ರೆ ಕಂಟ್ರೋಲಿಂಗ್ ಇಟ್. ಯಮ ಅಂದ್ರೆ ಕಂಟ್ರೋಲ್ ಮಾಡೋದು ಅಥವಾ ಗಾರ್ಡ್ ಮಾಡೋದು. ಆ ಅಂತನ್ನೋದು ಸಮಂತಾತ್, ಎಲ್ಲ ಕಡೆಯಿಂದಲೂ. ಅಂದ್ರೇನು, 72,000 ನಾಡಿಗಳಲ್ಲೂ ಪ್ರಾಣ ಇದೆ, ಪ್ರಾಣ ಸಂಚಾರ ಇದೆ. ಪ್ರಾಣ ಸಂಚಾರ ಇರೋ ಕಾಲಕ್ಕೆ ಜೀವ ಅಂತ ಇದೆ, ಪ್ರಾಣ ಸಂಚಾರ ಇಲ್ಲದೆ ಇದ್ರೆ ಜೀವ ಇಲ್ಲ. ಆದ್ರಿಂದ 72,000 ನಾಡಿಗಳಲ್ಲೂ ಪ್ರಾಣ ಸಂಚಾರ ಇದೆ. ಆದರೆ ಈ ಪ್ರಾಣಗಳು ಒಂದೊಂದು ವಿಭಿನ್ನವಾಗಿ ಖಂಡ ಸ್ಮೃತಿ ಅಂತ ಖಂಡವಾಗಿ ಹರಿತಾ ಇದೆ. ಇದರಿಂದ ನಮಗೆ ಪ್ರಯೋಜನ ಇಲ್ಲ, ನಮ್ಗೆ ಯಾವ ಶಕ್ತಿಯೂ ಬರ್ತಾ ಇಲ್ಲ. ಕೈಯಲ್ಲೇ ಒಂದು ಪ್ರಾಣ, ನಾಡಿಗಳಲ್ಲಿ ಒಂದು ಪ್ರಾಣ, ಕಾಲಿನಲ್ಲಿ ಒಂದು ಪ್ರಾಣ, ಹೀಗೆ ಬೇರೆ ಬೇರೆ ನಾಡಿಗಳಲ್ಲಿ ಪ್ರಾಣ ಖಂಡವಾಗಿ ಇರೋದರಿಂದ ನಮಗೆ ಈ ಪ್ರಾಣದ ಉಪಯೋಗ ಇಲ್ಲ. ಈ ಮುಖ್ಯ ಪ್ರಾಣದಿಂದ ನಮಗೆ ಏನಾಗಬೇಕೋ ಅದಾಗ್ತಾ ಇಲ್ಲ.
ಯಾಕಂದ್ರೆ ದೇಹ ಅಲ್ಲಿ ಖಂಡ ಖಂಡವಾಗಿ ಪ್ರಾಣ ಇದೆ. ಈ ಖಂಡ ಖಂಡವಾಗಿರೋದನ್ನು ನಿಲ್ಲಿಸಿ ಎಲ್ಲ ಕಡೆಯಿಂದಲೂ ಪ್ರಾಣವನ್ನ ಒಟ್ಟಿಗೆ ಈ ಮುಖ್ಯ ಪ್ರಾಣದ ಕಡೆ ತಗೊಳ್ಳೋದು ಆಯಾಮ. ಆ ಅಂತನ್ನೋ ಪ್ರಿಫಿಕ್ಸ್ಗೆ, ಉಪಸರ್ಗಕ್ಕೆ ಸಮಂತಾತ್, ಎಲ್ಲ ಕಡೆಯಿಂದಲೂ, ಅಂದ್ರೆ ಪ್ರಾಣವನ್ನ ಎಲ್ಲ ಕಡೆಯಿಂದಲೂ ತಗೊಂಡು ಇಲ್ಲಿ ಅದನ್ನ ಯಮ ಅಂದ್ರೆ ಕಂಟ್ರೋಲ್, ನಿಗ್ರಹ ಮಾಡತಕ್ಕದ್ದು. ಇದು ಪ್ರಾಣಾಯಾಮ. ಆದ್ದರಿಂದ ಈ ಪ್ರಾಣಾಯಾಮದಲ್ಲಿ ಇದು ಸ್ವತಂತ್ರವಾದ ಒಂದು ವಿದ್ಯೆ ಅಂತನ್ನುವಾಗ ಬರೀ ಉಸಿರಾಟವನ್ನು ನಿಗ್ರಹ ಮಾಡೋದು ಅಂತಲ್ಲ. ಇದರಲ್ಲಿ ಏನು ಅಷ್ಟಾಂಗದಲ್ಲಿ ಪ್ರಾಣಾಯಾಮ ಅಂತ ಬಂದಾಗ ಈ ಕುಂಭಕ ಅಂತೇನಿದೆಯೋ ಕುಂಭಕವೇ ಪ್ರಾಣಾಯಾಮ. ಯಾಕೆ ಅಂದ್ರೆ ಹೊರಗೆ ಬರೋ ಗಾಳಿಯನ್ನು ಒಳಗೆ ನಿಲ್ಲಿಸುತ್ತೆ, ಒಳಗೆ ಹೋಗೋ ಗಾಳಿಯನ್ನು ತರದು ಹೊರಗಡೆ ನಿಲ್ಲಿಸುತ್ತೆ. ಒಳಗೆ ಅದು ಕುಂಭಕ ಆದಾಗ ಅಂತಃಕುಂಭಕ ಅಂತ ಕರಿತೀವಿ, ಹೊರಗಡೆ ಹೋದಾಗ ಬಹಿರ್ಕುಂಭಕ ಅಂತ ಕರೀತೀವಿ. ಕುಂಭಕ ಅಂತನ್ನೋದ್ರಲ್ಲೇ ಪ್ರಾಣಾಯಾಮ ಇರೋದು, ಪ್ರಾಣದ ಕಂಟ್ರೋಲ್ ಇರೋದು ಕುಂಭಕದಲ್ಲೇ. ಈ ರೇಚಕ ಪೂರಕಗಳಲ್ಲಿ ಇಲ್ಲ. ಆದ್ರಿಂದ ಇಲ್ಲಿ ಅಷ್ಟಾಂಗದಲ್ಲಿ ಸೇರಿದ ಪ್ರಾಣಾಯಾಮದಲ್ಲಿ ಪ್ರಾಣಾಯಾಮ ಅಂತಂದ್ರೆ ಕುಂಭಕವೇ. ಕುಂಭಕ ಏವ ಪ್ರಾಣಾಯಾಮ, ಅಲ್ಲಿ ಪ್ರಾಣವನ್ನು ಬಿಗಿ ಹಿಡಿಯೋದು ಅಂತ. ಇಲ್ಲಿ ಸ್ವತಂತ್ರವಾಗಿ ಪ್ರಾಣಾಯಾಮವನ್ನು ಇವರು ಅಭ್ಯಾಸ ಮಾಡುವಾಗ ಅಥವಾ ವಿಮರ್ಶೆ ಮಾಡುವಾಗ 72,000 ನಾಡಿಗಳಲ್ಲೂ ಇರತಕ್ಕ ಪ್ರಾಣವನ್ನ ಒಂದು ಕಡೆ ನಿಲ್ಲಿಸ್ತಕ್ಕದ್ದು. ಆದ್ರಿಂದ ಈ ಪ್ರಾಣಾಯಾಮದಲ್ಲಿ ರೇಚಕ, ಪೂರಕ, ಕುಂಭಕ ಮೂರೂ ಮುಖ್ಯವಾಗುತ್ತೆ. ಇದು ಸಮಪ್ರಧಾನವಾಗಿ ಇದು ಮೂರು ಕ್ರಿಯೆಗಳು ಇದರಲ್ಲಿ ಸಂಗತವಾಗುತ್ತೆ. ಈ ಪ್ರಾಣಾಯಾಮದಲ್ಲಿ ಒಂದು ಆಸನ ಅಂತ ಮುಖ್ಯ, ಅಂದ್ರೆ ಒಂದು ಪ್ರಿಪರೇಟರಿ. ಆಸನದಲ್ಲಿ ಸಿದ್ಧಾಸನಂ, ಪದ್ಮಾಸನಂ, ಸ್ವಸ್ತಿಕಾಸನಂ ವಾ ಅಂತ ಹೇಳ್ತಾರೆ. ಇಲ್ಲ ಸಿದ್ಧಾಸನವನ್ನು ಹಾಕ್ತಕ್ಕದ್ದು, ಇಲ್ಲ ಪದ್ಮಾಸನವನ್ನು ಹಾಕ್ತಕ್ಕದ್ದು, ಇಲ್ಲ ಸ್ವಸ್ತಿಕಾಸನವನ್ನು ಹಾಕತಕ್ಕದ್ದು. ಸ್ವಸ್ತಿಕಾಸನ ಅಂತಂದ್ರೆ ಹೀಗೆ, ಇದು ಪದ್ಮಾಸನ ಅಂದ್ರೆ 2 ಕಾಲು ಮೇಲಿರೋದು, ಒಂದೇ ಕಾಲು ಮೇಲಿದ್ರೆ ಅರ್ಧ ಪದ್ಮಾಸನ ಅಂತ ಕರೀತಾರೆ. ಈ ಸಿದ್ಧಾಸನ ಅಂತ ಅನ್ನೋದು ಇದು ಹಿಂದೆ ಹೋಗುತ್ತೆ, ಇಲ್ಲಿವರೆಗೆ ಹೋಗಿದ್ದನ್ನ ಈ ಕಡೆ ಹಿಡ್ಕೊಳ್ಳೋ ಹಾಗಿದ್ರೆ ಸಿದ್ಧಾಸನ. ಇದರಲ್ಲಿ ಯಾವುದು ಬೇಕಾದರೂ ಮಾಡಬಹುದು, ಯಥಾನುಕೂಲಂ ಅಂತ ಹೇಳಿಬಿಡ್ತಾರೆ. ಯಾರ್ಯಾರು ಯಾವುದು ಅನುಕೂಲವೋ ಅದನ್ನು ಮಾಡಬಹುದು. ಈ ಮೂರು ಆಸನಗಳನ್ನು ವಿಶೇಷವಾಗಿ ಹೇಳಿದ್ದೀವಿ. ಸಿದ್ಧಾಸನ, ಪದ್ಮಾಸನ, ಸ್ವಸ್ತಿಕಾಸನ. ಈ 3 ಆಸನಗಳಲ್ಲಿ ಯಾವುದಾದ್ರೂ ಒಂದು ಆಸನ ಜಯ ಅಂದ್ರೆ ಏನು, 35 ಗಳಿಗೆ ಅದನ್ನ ಅಂದ್ರೆ 35 ನಿಮಿಷ ಆ ಆಸನದಲ್ಲಿ ಯಾವ ಒಂದು ಪ್ರೆಷರ್ ಇಲ್ಲವೇನೆ ನೀವು ಹಾಕೋ ಹಾಗಾದ್ರೆ ಅದು ಆಸನ ಜಯದ ಮೊದಲನೇ ಹಂತ. ಆಸನ ಜಯ ಅಂದ್ರೆ ನೀವು ಕೂತ್ಕೊಂಡಿರೋದು ನಿಮ್ಗೇನೂ ಅದು ಗಮನಕ್ಕೆ ಬರಬಾರದು. ಅಂದ್ರೆ ಯು ಶುಡ್ ಬಿ ಏಬಲ್ ಟು ಫರ್ಗೆಟ್ ದಟ್ ಯು ಹ್ಯಾವ್ ಅಸ್ಯೂಮ್ ದಟ್ ಪಾಸ್ಚರ್. ಅದು ಕನಿಷ್ಠ ಅಂತಂದ್ರೆ 35 ನಿಮಿಷಗಳಷ್ಟು. ಇನ್ನು ಮಧ್ಯಮ ಅಂತನ್ನೋದು 1.5 ಗಂಟೆಯಷ್ಟು ಕಾಲ ನೀವು ಕೂತ್ಕೊಳ್ಳೋ ಹಾಗಿದ್ರೆ, ಅಂದ್ರೆ ಏನೋ ತಿರುಗಿ ಅದ್ರ ಮೇಲೆ ಏನೋ ನಿಮಗೆ ಧ್ಯಾಸವೇ ಇಲ್ಲದೆ ಇರೋ ಹಾಗೆ ಯು ಶುಡ್ ಬಿ ಏಬಲ್ ಟು ಫರ್ಗೆಟ್. ಅದು 1.5 ಗಂಟೆ ಕೂತ್ಕೊಂಡಿದ್ರೆ ಮಧ್ಯಮ ಅಂತ ಕರೀತಾರೆ. ಅದು ಆಮೇಲೆ 3 ಗಂಟೆಗಿಂತ ಮೇಲೆ ಅದು ಒಟ್ಟಿಗೆ ಅದೇ ಆಸನದಲ್ಲಿ ಅಷ್ಟೇ ಒಂದು ಫರ್ಗೆಟಿಂಗ್ ಅಬೌಟ್ ಇಟ್ ಕೂತ್ಕೊಳ್ಳೋ ಹಾಗಿದ್ರೆ ಅದನ್ನು ಉತ್ತಮ ಅಂತ ಕರೀತಾರೆ. ಇದು ಆಸನಗಳಲ್ಲಿ ಇದು ಒಂದು ಪ್ರಿಪರೇಟರಿ ಅಂತ ಅಷ್ಟೇ. ಈ ಆಸನಕ್ಕೆ ವಿಶೇಷವಾದಂತಹ ಬೆಲೆ ಏನೂ ಕೊಟ್ಟಿಲ್ಲ ಇವರು. ಅಂದ್ರೆ ಕೆಲವು ಟಿಬೆಟನ್ ಇವರಲ್ಲಿ ಈ ಆಸನಕ್ಕೂ ಒಂದು ಬೆಲೆ ಕೊಟ್ಟಿದ್ದಾರೆ. ಅಂದ್ರೆ ಏನು, ಇವಾಗ ಆಸನವನ್ನು ಹೀಗೆ, ಪದ್ಮಾಸನವನ್ನು ಹೀಗೆ ಹಾಕ್ತೀವಿ ನಾವು. ಹೀಗೆ ಹಾಕಿದಾಗ ಬಲಗಾಲು ಎಡಗಡೆ ಬರುತ್ತೆ, ಎಡಗಾಲು ಬಲಗಡೆ ಹೋಗುತ್ತೆ. ಈ ಸಾಮಾನ್ಯವಾಗಿ ದೇಹದಲ್ಲಿ ಬಲಭಾಗ ಪುರುಷ ಭಾಗ, ಎಡಭಾಗ ಪ್ರಕೃತಿ ಭಾಗ, ಸ್ತ್ರೀ ಭಾಗ. ಅದು ಈ ಪುರುಷ ಪ್ರಕೃತಿ ದಿಸ್ ಅಲೈನ್ಮೆಂಟ್ ಇದು ಮಾಡುವಾಗ ನಮ್ಮ ರೈಟ್ ನಾಸ್ಟ್ರಿಲ್ ಇದು ಪುರುಷ, ಲೆಫ್ಟ್ ನಾಸ್ಟ್ರಿಲ್ ಸ್ತ್ರೀ. ಅಂದ್ರೆ ಈ ಮನುಷ್ಯ
ಬೆಳಗಾಗ ಎದ್ದಾಗ ಯಾವ ಮೂಗಿನ ಹೊಳ್ಳೆಯಿಂದ ಉಸಿರಾಡ್ತಾನೆ ಅಂತನ್ನೋದನ್ನ ಸಿದ್ಧ ಮಾಡಿ ಇವನಿಗೆ ಸ್ತ್ರೀ ಪ್ರಕೃತಿಯೋ ಪುರುಷ ಪ್ರಕೃತಿಯೋ ಅಂತ ನಿರ್ಧಾರ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬ್ರೆತ್ ಕಣ್ಣು ತೆರೆದ ತಕ್ಷಣ ಯಾವ ಮೂಗಲು ಉಸಿರಾಡ್ತಾರೆ ಅಂತನ್ನೋದನ್ನ ಒಂದು ದಾರ ಹಿಡಿದ್ರೆ ಗೊತ್ತಾಗುತ್ತೆ, ಅದು ಅಲ್ಲ ಅಂದ್ರೆ ಗೊತ್ತಾಗುತ್ತೆ. ಇದರ ಮೇಲೆ ಇವನು ಯಾವ ಪ್ರಕೃತಿ ಅಂತನ್ನೋದನ್ನ ನಿರ್ಧಾರ ಮಾಡ್ತಾರೆ. ಈ ಪ್ರಕೃತಿಗಳಲ್ಲಿ ಸಮವಾಗಿರತಕ್ಕದ್ದು ಮುಖ್ಯ. ಪುರುಷ ಪ್ರಕೃತಿ ಸ್ತ್ರೀ ಪ್ರಕೃತಿ ಏಕಪ್ರಕಾರವಾಗಿ ಇರಬೇಕು. ಕೆಲವರಿಗೆ ಸ್ತ್ರೀ ಪ್ರಕೃತಿ ಇರೋದಕ್ಕೆ ಬಹಳ ಕಮ್ಮಿ ಇರುತ್ತೆ, ಪುರುಷ ಪ್ರಕೃತಿ ಜಾಸ್ತಿ ಇರುತ್ತೆ. ಇದು ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಎರಡೂ ಉಂಟು. ಅದರಿಂದ ಅರ್ಧನಾರೀಶ್ವರ ಅಂತನೋದು ಎಲ್ಲರಿಗೂ ಅರ್ಧ ಭಾಗ ಅದು ಅರ್ಧ ಭಾಗ ಇದು. ಇದರಲ್ಲಿ ಏನಾದರೂ ಇಂಬ್ಯಾಲೆನ್ಸಸ್ ಇದ್ದು ಇದನ್ನ ಸರಿ ಮಾಡಿಕೊಳ್ಬೇಕಾದ್ರೆ ಈ ಪ್ರಾಣಾಯಾಮದಿಂದ ಈ ಒಂದು ಆಸನದಿಂದ ಮಾಡಿಕೊಳ್ಳಿ, ಪದ್ಮಾಸನದಿಂದ ಮಾಡಿ. ದೇಹದಲ್ಲಿ ಪುರುಷ ಭಾಗ ಎಷ್ಟಿದೆಯೋ ಅದೆಲ್ಲ ಈ ಪಾದದ ಮೂಲಕ ಹೊರಗೆ ಬರುತ್ತೆ. ಈ ಪಾದದ ಮೂಲಕ ಪುರುಷ ಭಾಗ ಬರುತ್ತೆ, ಈ ಭಾಗ ಇದ್ರ ಮೂಲಕ ಸ್ತ್ರೀ ಭಾಗ ಬರುತ್ತೆ. ನಾವು ಇಲ್ಲಿ ಕೈ ಇಟ್ಕೊಂಡಾಗ ಇದು ಪುರುಷ ಭಾಗ, ಇದು ಸ್ತ್ರೀ ಭಾಗ. ಇದಕ್ಕೆ ವ್ಯತಿರಿಕ್ತವಾಗಿ ಇಟ್ಕೊಂಡ್ರೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಒಂದು ಕಲ್ಪನೆ ಅವರದ್ದು. ನಮ್ಮಲ್ಲಿ ಆ ಕಲ್ಪನೆ ಇಲ್ಲ. ಆ ಟಿಬೆಟನ್ ಯೋಗದಲ್ಲಿ ಈ ಕಲ್ಪನೆ ಇದೆ. ಅಂತೂ ಇಲ್ಲಿ ಮುಖ್ಯವಾದ ಪ್ರಸಕ್ತಿ ಏನು ಅಂದ್ರೆ, ಈ ಪ್ರಾಣವನ್ನ ದೇಹದಲ್ಲಿ ಎಲ್ಲೆಲ್ಲಿ ನಾಡಿಗಳಿದೆಯೋ ಆ ನಾಡಿಗಳನ್ನೆಲ್ಲ ಒಟ್ಟಿಗೆ ಸೆಳೆಕೊಂಡು ಈ ಪ್ರಾಣಾಯಾಮ ಈ ಒಂದು ಸುಷುಮ್ನಾ ನಾಡಿಯಲ್ಲಿ ನಿಲ್ಲಿಸ್ತಕ್ಕದ್ದು. ಈ ಸುಷುಮ್ನಾ ನಾಡಿಯಲ್ಲಿ ನಡೆಯತಕ್ಕ ಕ್ರಿಯೆಯನ್ನ 3 ವಿಧವಾಗಿ ವಿಂಗಡಿಸಿದ್ದಾರೆ. ಒಂದು, ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೆ ಮುಖ್ಯ ಪ್ರಾಣದ ಸಂಚಾರ. ಇದನ್ನ ಆರೋಹ ಅಂತ ಕರೀತಾರೆ. ಇಲ್ಲಿ ಆಜ್ಞಾಚಕ್ರದವರೆಗೆ ಬಂದಾಗ ಆರೋಹ, ಅಲ್ಲಿಂದ ಇದು ಹೊರಗೆ ಹೋದಾಗ ರೇಚಕ ಅಂತ ಕರೀತಾರೆ. ರಿಚಿ ಅಂತನೋ ಮಾತಿಗೆ ಹೊರಗೆ ಹಾಕೋದು ಅಂತ ಅರ್ಥ. ರೇಚಕ ಅಂದ್ರೆ ಹೊರಗೆ ಹೋಗೋದು, ಎಕ್ಸಲೇಷನ್, ಹೊರಗೆ ಹೋಗತಕ್ಕದ್ದು. ಹೊರಗೆ ಹೋಗೋದಕ್ಕೆ ಮುಂಚೆಯ ಪೂರ್ವಭಾವಿಯಾಗಿ ಈ ಪ್ರಾಣ ಆರೋಹ ಅಂತ ಹತ್ತಬೇಕು. ಹತ್ತು ಬಿಟ್ಟು ಅನಂತರದಲ್ಲಿ ಹೊರಗೆ ಹೋಗ್ಬೇಕದು. ಆದ್ರಿಂದ ಆರೋಹ ಪೂರ್ವಂ ಅಂತ, ಆರೋಹ ಮೊದಲು ಮಾಡಿ ಅನಂತರದಲ್ಲಿ ರೇಚಕ. ಆಮೇಲೆ ಈ ಗಾಳಿ ಹೊರಗಿನಿಂದ ಒಳಗೆ ಸಂಗ್ರಹವಾಗಿ ಇದು ಒಳಗೆ ಇಳಿಯಬೇಕು. ಇದು ಪೂರಕ ಅಂತ ಕರೀತಾರೆ ಇದನ್ನ. ಇಲ್ಲಿನ ಗಾಳಿಯೆಲ್ಲ ಮೂಗಿನ ಹೊಳ್ಳೆಗಳಲ್ಲಿ ಕೂಡಿಕೊಳ್ಳೋದು ಪೂರಕ. ಅಲ್ಲಿಂದ ಆಜ್ಞಾಚಕ್ರದಿಂದ ತಿರುಗಿ ಮೂಲಾಧಾರದವರೆಗೆ ಅದು ಹೋಗೋದು ಅವರೋಹ, ಡಿಸೆಂಟ್. ಅಂದ್ರೆ ಇಲ್ಲಿ ಮುಖ್ಯವಾದ ವಿಚಾರ ಏನು, ಹೊರಗೆ ಹಾಕೋದ್ರಲ್ಲಿ ಏರೋದಿದೆ, ಒಳಗೆ ಎಳ್ಕೊಳ್ಳೋದ್ರಲ್ಲಿ ಇಳಿಯೋದಿದೆ. ಇದು ಮೊದಲು ಆರೋಹ, ಅನಂತರದಲ್ಲಿ ರೇಚಕ. ಇದು ಎರಡನೇದು ಮೊದಲು ಪೂರಕ, ಅನಂತರದಲ್ಲಿ ಅವರೋಹ. ಇದು ಪೂರಕ ಪೂರ್ವಕಂ ಅವರೋಹ. ಅಲ್ಲಿ ಆರೋಹ ಪೂರ್ವಕಂ ರೇಚಕ. ಅಲ್ಲಿ ರೇಚಕ ಆರೋಹ ಪೂರ್ವ ಅಂದ್ರೆ ಆರೋಹ ಮೊದಲು. ಇಲ್ಲಿ ಪೂರಕ ಪೂರ್ವಕಂ ಅವರೋಹ. ಈ ಪೂರಕ ಮೊದಲಾಗಿ ಅನಂತರದಲ್ಲಿ ಅವರೋಹ, ಕೆಳಗಿಳಿಯೋದಾಗುತ್ತೆ. ಇವಾಗ ಕೆಳಗಿಳಿಯೋದ್ರಲ್ಲಿ ಸೀಮಾ ಅಂತ ಕರೀತಾರೆ. ಸೀಮಾ ಅಂದ್ರೆ ಏನು, ಗಡು, ಲಿಮಿಟ್, ಬೌಂಡರಿ ಅಂತ ಏನಂತೀವಿ, ಇದರ ಸೀಮಾ ಅಂತ ಕರೀತಾರೆ. ಇದರಲ್ಲಿ ಯಾವುದು ಎರಡು ಸೀಮಾ ಅಂದ್ರೆ ಆರೋಹ ಅವರೋಹಗಳಲ್ಲಿ ಅಂದ್ರೆ ಆಜ್ಞಾದಿಂದ ಮೂಲಾಧಾರ. ಈ ಆಜ್ಞಾ ಮೂಲಾಧಾರ ಅಂತ ಅನ್ನೋ ಪದಗಳನ್ನು ಕೆಲವರು ಉಪಯೋಗ ಮಾಡ್ತಾರೆ, ಕೆಲವರು ಅದನ್ನು ಉಪಯೋಗಿಸದೇನೆ ಅದನ್ನ ಪರ್ವತಾಗ್ರ ಅಂತ ಕರೀತಾರೆ. ಇನ್ನೊಂದನ್ನ ಅಧಕ್ಕೂಪ ಅಂತ ಕರೀತಾರೆ. ಅಧಕ್ಕೂಪ ಅಂದ್ರೆ ಕೆಳಗಡೆ ಇರತಕ್ಕ ಬಾವಿ, ಇದು ಬೆಟ್ಟದ ತುದಿ. ಅವರ ಆಜ್ಞಾ
ಮೂಲಾಧಾರ ಅಂತ ಪದಗಳು ಉಪಯೋಗಿಸಲ್ಲ. ಯಾಕಂದ್ರೆ ಈ ಪದಗಳಿಗೆ ಈ ಕುಂಡಲಿನಿ ಯೋಗದ ಒಂದು ಪ್ರಸಕ್ತಿ ಇರೋದ್ರಿಂದ ಎಲ್ಲ ಯೋಗದವರು ಕುಂಡಲಿನಿ ಯೋಗವನ್ನು ಒಪ್ಪೋಲ್ಲ. ಆದ್ರಿಂದ ಅವರು ಈ ಪದಗಳನ್ನು ಉಪಯೋಗಿಸಲ್ಲ. ಈ ಆಜ್ಞಾ ಮೂಲಾಧಾರ ಅಂತ ಉಪಯೋಗಿಸ್ತೇನೆ, ಪರ್ವತಾಗ್ರ ಅಧಃಕೂಪ ಅಂತ ಪದಗಳನ್ನು ಉಪಯೋಗಿಸ್ತಾರೆ. ಬಾವಿಯ ಒಳಗೆ ಇಳಿಯೋದು, ಬೆಟ್ಟದ ಮೇಲೆ ಹತ್ತೋದು, ಇದು ಎರಡು ಲಿಮಿಟ್ಸ್, ಸೀಮಾ ಅಂತ ಕರೀತಾರೆ. ಇದರಲ್ಲಿ ಪ್ರಾಣ ಸಂಚಾರ ನಡೀತಾನೆ ಇರುತ್ತೆ, ಯಾವಾಗಲೂ ನಡೀತಾ ಇರುತ್ತೆ. ಈ ಪೂರಕ ರೇಚಕಗಳು ಆಗೋಲ್ಲ ಅಂತ ಇವರ ಸಾಮಾನ್ಯವಾದ ಸಿದ್ಧಾಂತ. ಇವರ ಸಿದ್ಧಾಂತದಲ್ಲಿ ಸಾಮಾನ್ಯವಾಗಿ ಆರೋಹ ಅವರೋಹ ನಡೀತಾ ಇರುತ್ತೆ. ಇದು ಎರಡು ಸೀಮೆಗಳ ನಡುವೆ ನಾವು